ಇನ್ನು ಕನ್ನಡದ 80-90ರ ದಶಕದ ಒಬ್ಬ ಪ್ರಖ್ಯಾತ ನಿರ್ಮಾಪಕಿಗೆ ಈಗ ನಷ್ಟ ಉಂಟು ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಆ ನಿರ್ಮಾಪಕಿಗೆ ಸುಮಾರು 1 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಖದೀಮರು. ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಚಿತ್ರ ನಿರ್ಮಾಪಕಿ ಲಕ್ಷ್ಮಿ ವೆಂಕಟೇಶ್. ಕನ್ನಡದ 80-90ರ ದಶಕದ ಖ್ಯಾತ ಚಿತ್ರಗಳನ್ನು ಇವರು ನಿರ್ಮಾಣ ಮಾಡಿದ್ರು. ಇಂಥ ನಿರ್ಮಾಪಕಿಗೆ ಈಗ ದೋಖಾ ಮಾಡಿದ್ದಾರೆ. ಅಂದರೆ ಅವರ ಸಿನಿಮಾಗಳನ್ನು OTT ಹಾಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಖದೀಮರು ಹಂಚಿಕೆ ಮಾಡಿದ್ದಾರೆ. ಅವರ ಅರಿವೇ ಇಲ್ಲದೆ, ಅವ್ರಿಗೆ ಇದು ಅರಿವಿಗೆ ಬರ್ದೇನೆ ಅವರ ಚಿತ್ರಗಳನ್ನೇ ಈಗ ಖದೀಮರು ಫೇಕ್ ಮಾಡಿ, ಅವರ ಹೆಸರಲ್ಲಿ ಅಡ್ರೆಸ್ ಇರ್ಬೋದು, ಚೆಕ್ಗಳಿರ್ಬೋದು, ಎಲ್ಲವನ್ನೂ ಕೂಡ ಫೇಕ್ ಮಾಡಿ ಈಗ OTT ಪ್ಲ್ಯಾಟ್ಫಾರ್ಮ್ಗಳಿಗೆ, ಸೋಷಿಯಲ್ ಮೀಡಿಯಾಗೆ ಅವರು ಮಾರಿದ್ದಾರೆ. ಸೊ ಯಾವಾಗ ಇಂಟರ್ನೆಟ್ನಲ್ಲಿ ಅವರ ಚಿತ್ರಗಳನ್ನ ನೋಡಿದ್ರೋ ಆಗ ನಿರ್ಮಾಪಕಿಗೆ ಶಾಕ್ ಆಗಿದೆ. ಸೊ ಸುಮಾರು 1 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನು ಈಗ ಕನ್ನಡದ 80-90ರ ದಶಕದ ಖ್ಯಾತ ಚಿತ್ರ ನಿರ್ಮಾಪಕಿ ಲಕ್ಷ್ಮಿ ವೆಂಕಟೇಶ್ ಮಾಡ್ತಿದ್ದಾರೆ. ಆ್ಯಂಡ್ ಇದರ ಸಂಬಂಧ ದೂರು ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಈ ಖದೀಮರು ಏನಿದ್ದಾರೆ 3 ಜನರ ಮೇಲೆ ಏನು ಆರೋಪವನ್ನ ಮಾಡಿದ್ದಾರಲ್ಲ, ಇವರು ಗೊತ್ತಿರೋರಾ ಅಥವಾ ಯಾರು ಇವರು ಅಂತ? ರಾಹುಲ್, ಕನ್ನಡದ 80-90ರ ದಶಕದ ಖ್ಯಾತ ಚಿತ್ರ ನಿರ್ಮಾಪಕಿಗೆ ಮೋಸವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನರ ವಿರುದ್ಧ ಅವರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಅವರಿಗೆ ಪರಿಚಯಸ್ಥರು ಅಂತ ಕೂಡ ಹೇಳಲಾಗ್ತಾ ಇದೆ. AN ಜಗದೀಶ್, ಪುರುಷೋತ್ತಮ್, ರಸೂಲ್ ಸೇರಿ 3 ಜನರ ವಿರುದ್ಧ ಈಗಾಗಲೇ ಅವರು ದೂರನ್ನ ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಎಲ್ಲಾ ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಟ ಡಾಕ್ಟರ್ ದಿವಂಗತ ವಿಷ್ಣುವರ್ಧನ್ ಅವರ ನಟನೆಯ ಗಂಡುಗಲಿ ರಾಮ ಚಿತ್ರ, ಹಾಗೆ ಅಶೋಕ್ ಆರತಿ ಅಭಿನಯದ ಗಣೇಶ ಮಹಿಮೆ ಚಿತ್ರ, ಜೊತೆಗೆ ಜಯಂತಿ ಅವರ ಅಭಿನಯದ ಮಲ್ಲಿಗೆ ಸಂಪಿಗೆ, ಈ 3 ಚಿತ್ರಗಳೇನಿದೆ, ಈ 3 ಚಿತ್ರಗಳನ್ನ ಖರೀದಿ ಮಾಡಿರೋದಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ವಂಚನೆಯನ್ನ ಮಾಡಿದ್ದಾರೆ. ಇದರಿಂದ ಸುಮಾರು 1 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಲಕ್ಷ್ಮಿ ವೆಂಕಟೇಶ್ ಅವರ ಹೆಸರಿನಲ್ಲಿ ನಕಲಿ ವಿಳಾಸ ಹಾಗೆ ನಕಲಿ ಚೆಕ್ ಅನ್ನ ಕೂಡ ಸೃಷ್ಟಿ ಮಾಡಿ ನಂತರ ಚಿತ್ರವನ್ನ ಮಾರಾಟ ಮಾಡಲಾಗಿದೆ ಅಂತ ಹೇಳಿ ಆರೋಪಿಗಳು ನಂಬಿಸಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವಾಗ ತಮ್ಮ ಚಿತ್ರವನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿ ವೆಂಕಟೇಶ್ ಅವರು ಏಜೆಂಟ್ ಅವರನ್ನ ಸಂಪರ್ಕ ಮಾಡ್ತಾರೆ, ಆ ಸಂದರ್ಭದಲ್ಲಿ ಈಗಾಗಲೇ ನೀವು ಚಿತ್ರಗಳನ್ನ ಮಾರಾಟ ಮಾಡಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಏಜೆಂಟರು. ಜೊತೆಗೆ ಕೂಡ ತಮ್ಮ ಚಿತ್ರವನ್ನ ನೋಡಿ ಶಾಕ್ ಆಗಿರುವಂತದ್ದು. ನಾನು ಯಾವುದೇ ರೀತಿಯಲ್ಲಿ ಚಿತ್ರವನ್ನ ಇನ್ನೊಬ್ಬರಿಗೆ ಖರೀದಿ ಮಾಡಿಲ್ಲ, ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ 3 ಜನರು ಈ ರೀತಿಯಾಗಿ ಮಾಡಿರುವಂತದ್ದು. ಅಂದ್ರೆ ಇವರ ಒಂದು ಡೀಟೇಲ್ಸ್ ಅನ್ನ ನಕಲಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ರೀತಿಯಾಗಿ ಮಾಡಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಕೂಡ ದೂರನ್ನ ಕೊಟ್ಟು ಈ 3 ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.